ಡಾಕ್ಟರ್ ಪರಮೇಶ್ವರ್ ಬಗ್ಗೆ ಮಾತಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಉತ್ತಮವಾದ ಡಾಕ್ಟರ್. ಅವ್ರ ಕೈಲಿ ಆಪ್ರೇಷನ್ ಆಗಿರೋರೆಲ್ಲ ಇವತ್ತು ಅದ್ಭುತವಾಗಿ ಓಡಾಡ್ಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಹೆಲ್ತಿ ಆಗಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಡಾಕ್ಟ್ರು. ಮತ್ತು ರೀಸನಬಲ್ ರೇಟಲ್ಲಿ ಎಲ್ಲರಿಗೂ ಬಂದು ತೋರಿಸ್ಕೊಂಡು ಹೋಗ್ಬೋದು. ಜೊತೆಗೆ ನಾನು ಮಂಡ್ಯದವನೇ ಆದ್ದರಿಂದ ಒಂದು ಹೆಮ್ಮೆ ಇದೆ ನನಗೆ. ನಮ್ಮ ಡಾಕ್ಟರ್ ಮಂಡ್ಯದವರು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಇದೆ. ಇನ್ನೂ ಹೇಳಬೇಕು ಅಂದರೆ ತುಂಬ ಅವ್ರ ಕೈಗುಣ ಮಾತ್ರ ತುಂಬ ಅದ್ಭುತವಾಗಿದೆ ಸರ್. ಎಲ್ಲರೂ ಹೇಳ್ತಾರೆ, ನಾನು ಹೇಳೋದಲ್ಲ, ಮಾಡಿಸ್ಕೊಂಡಿರೋರಿಗೆಲ್ಲ ಹೇಳ್ತಾ ಇದ್ದಾರೆ ಅವ್ರ ಕೈಗುಣ ತುಂಬ ಅದ್ಭುತವಾಗಿದೆ. ನಿಮಗೆ ಪ್ರಾಬ್ಲಮ್ ಇದ್ದರೆ ನೀವುಗಳು ಬಂದು ಮಾಡಿಸ್ಕೊಂಡೋಗಿ ಅಂತ ಕೇಳ್ಕೊತೀನಿ ಸರ್. ಏನು ಇತ್ತೀಚೆಗೆ ಸಾಕಷ್ಟು ಸಾರ್ವಜನಿಕರಲ್ಲಿ ಪೈಲ್ಸು, ಮೂಲವಾದಿ ಈ ರೀತಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಸಾಕಷ್ಟು ಜನ ಅದನ್ನು ಹೇಳ್ಕೊಳಕ್ಕಾಗದೆ ತುಂಬ ಏನೇನೋ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ತಗೊಳಕ್ಕೆ ಹೋಗಿ ಅವರೇ ಸ್ವಯಂ ಏನೋ ಮಾಡ್ಕೊಳ್ಳಿಕ್ಕೆ ಹೋಗಿ ತಪ್ಪುಗಳನ್ನು ಮಾಡ್ತಾರೆ. ಈ ವಿಚಾರದಲ್ಲಿ ನಮ್ಮ ಒಕ್ಕಲಿಗರೇ ಆದಂಥ ಡಾಕ್ಟರ್ ಪರಮೇಶ್ ಅವರು ವಿಶೇಷವಾಗಿ ಈ ಒಂದು ಪೈಲ್ಸು, ಪಿಸ್ತೂಲಕ್ಕೆ ವಿಶೇಷವಾದಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋ ಅಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಮಂಡ್ಯ, ಕೋಲಾರ ಹೀಗೆ ಎಲ್ಲ ಕಡೆಯಲ್ಲೂ ಅವರ ಕ್ಲಿನಿಕ್ಗಳು ಕೂಡ ಇದೆ. ರಾಜ್ಯಾದ್ಯಂತ ಯಾರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಟ್ರೀಟ್ಮೆಂಟ್ ಬೇಕು ಅಂದರೂ ಕೂಡ ಡಾಕ್ಟರ್ ಪರಮೇಶ್ವರ್ ಅವರು ಸಹಕರಿಸ್ತಾರೆ ಮತ್ತು ತುಂಬ ಉತ್ತಮವಾದಂಥ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅವರು ನಮ್ಮ ಒಕ್ಕಲಿಗರು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷ ಆಗಿ ಹೆಮ್ಮೆ ಪಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಸಾರ್ವಜನಿಕರು ಇಚ್ಛೆ ಪಟ್ಟರೆ ಡಾಕ್ಟರ್ ಪರಮೇಶ್ ಅವರನ್ನು ಕರೆಸಿ ಒಂದು ಕ್ಯಾಂಪನ್ನು ಕೂಡ ಮಾಡೋಣ ಅಂತೇಳಿ ತಿಳಿಸ್ತೀನಿ. ಸರ್, ನಮ್ಮ ಹಾಸ್ಪಿಟಲ್ ನಿಮ್ಗೆ ಸ್ಮೈಲ್ಸ್ ಅಂತೇಳಿ ಸರ್, ನಮ್ಮ ಮತ್ತಿಕೆರೆ ಹತ್ರ ಇದೆ ಹೆಡ್ ಬ್ರಾಂಚು. ನಮ್ಮ ಹಾಸ್ಪಿಟ್ಲಿಗೆ ಮೂಲ ಉದ್ದೇಶ ಏನಪ್ಪ ಅಂದರೆ ಪೈಲ್ಸ್ ಮುಕ್ತ ಭಾರತ ಮಾಡಬೇಕು ಅನ್ನೋದು ಕೂಡ ನಮ್ಮ ಹಾಸ್ಪಿಟ್ಲ ಮೂಲ ಧ್ಯೇಯವಾಗಿದೆ. ಸೊ ಇವತ್ತು ತುಂಬ ಜನ ಈ ಒಂದು ಪೈಲ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಮುಜುಗರ ಪಡ್ತಿದ್ದಾರೆ. ಆದ್ದರಿಂದ ನಾವು ಆಲ್ರೆಡಿ ಕೋಲಾರದಲ್ಲಿ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಕರ್ನಾಟಕದ ಪ್ರತಿ ತಾಲೂಕುಗಳಲ್ಲಿ ಒಂದು ಪೈಲ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಒಂದು ಜಾಗೃತಿ ಶಿಬಿರವನ್ನು ನಾವು ಮಾಡ್ತಿದ್ದೀವಿ ಸರ್. ಅಂದಾಜು ಸರ್ವೆ ಪ್ರಕಾರ ಸುಮಾರು 56% ಇಂಡಿಯಾದಲ್ಲೇ ಒಂದು ಪೈಲ್ಸ್ ರೋಗ ಅನ್ನೋದಿದೆ. ಸೊ ಇದು ಪೈಲ್ಸು, ಪಿಸ್ತೂಲ ಈ ಥರ ಎಲ್ಲ ಕಾಯಿಲೆಗಳಿದೆ. ತುಂಬ ಜನಗಳು ಪೈಲ್ಸ್ ಅಂದ್ರೇ ಒಂಥರ ಭಯ ಪಡ್ತಿದ್ದೀರಾ, ಒಂದು ಐಡೆನ್ ಸಿಕ್ಕಾಗಿ ನೋಡ್ತೀರಾ. ದಯವಿಟ್ಟು ಅದನ್ನು ಹೊರಗೆ ಬನ್ನಿ. ಇದರಿಂದ ಕೋಲನ್ ಕ್ಯಾನ್ಸರ್ ಕೂಡ ಆಗ್ಬೋದು, ನಿಮ್ಮ ಒಂದು ಜೀವಕ್ಕೆ ತುಂಬ ಅಪಾಯ ಆಗುತ್ತೆ. ಸೊ ನಮ್ಮ ಡಾಕ್ಟರ್ CM ಪರಮೇಶ್ವರ್ ಅಂತೇಳಿ ಮತ್ತಿಕೆರೆ ಹಾಸ್ಪಿಟಲ್ ಇದೆ, ಹೆಡ್ ಹಾಸ್ಪಿಟಲ್ ಮತ್ತಿಕೆರೆಯಲ್ಲಿದೆ. ಮತ್ತು ಬ್ರಾಂಚ್ ಬಂದು ಶಿವಾಜಿನಗರ ಮತ್ತು HSR ಲೇಔಟಲ್ಲಿದೆ. ದಯವಿಟ್ಟು ಎಲ್ಲ ಟೈಮಲ್ಲಿ ಅವರು ಅವೈಲೇಬಲ್ ಇರ್ತಾರೆ. ದಯಮಾಡಿ ನಿಮ್ಮ ಪೈಲ್ಸು, ಪಿಸ್ತೂಲ್ ಈ ರೀತಿ ಕಾಯಿಲೆಗಳು ಯಾರ ಹತ್ರ ಇದ್ದರೆ ದಯವಿಟ್ಟು ನೀವು ಬಂದು ನಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಖಂಡಿತ ನಿಮ್ಗೊಂದು ಪರಿಹಾರ ಸಿಗುತ್ತೆ. ನಮ್ಮೆಲ್ಲರ ಗುರಿ ಪೈಲ್ಸ್ ಮುಕ್ತ ಭಾರತ ಮಾಡಬೇಕಂದು ನಮ್ಮೆಲ್ಲರ ಗುರಿಯಾಗಿದೆ. ಸರ್ ನಮಸ್ತೆ, ನನ್ನ ಹೆಸರು ಬಂದು ಪ್ರಸಾದ್ ಅಂತೇಳಿ, ರೇಣುಕಾ ಪ್ರಸಾದ್ ಅಂತೇಳಿ. ನಾನು ಈ ಹಾಸ್ಪಿಟಲಲ್ಲಿ ಅರೌಂಡ್ ಒಂದು 8 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ಹಾಸ್ಪಿಟ್ಲ್ ಏನಕ್ಕೆ ತುಂಬ ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಪೈಲ್ಸ್, ಫಿಸ್ತುಲಾ ಈ ಥರ ನಾನಾ ರೀತಿಯ ಕಾಯಿಲೆಗಳಿಗೆ ಈ ಹಾಸ್ಪಿಟ್ಲು ತುಂಬ ಫೇಮಸ್ ಆಗಿದೆ. ಸೊ ಇದೇನಾಗ್ತಿದೆ, ದಿನೇ ಕಳೀತಾ ನಮ್ಮಲ್ಲಿ ಆರೋಗ್ಯದ ಸ್ಥಿತಿ ತುಂಬ ಹದಗೆಟ್ಟೋಗಿದೆ. ಈಗ ಫುಡ್ಡಿಂದಿರ್ಬೋದು, ಜಂಕ್ ಫುಡ್ಸಿಂದಿರ್ಬೋದು, ಇದರಿಂದ ತುಂಬ ಹದಗೆಟ್ಟೋಗಿರೋದ್ರಿಂದ ನಮ್ಮಲ್ಲಿ ಪೈಲ್ಸ್, ಫಿಸ್ತುಲಾ ಈ ಥರ ನಾನಾ ರೀತಿ ಕಾಯಿಲೆಗಳು ತುಂಬ ವೇಗವಾಗಿ ಹಬ್ತಾ ಇದೆ. ಸೊ ಇದನ್ನು ನಾವು ಡಾಕ್ಟ್ರುಗಳ ಹತ್ರ ತೋರಿಸ್ಕೊಳ್ಳೋಕ್ಕಾಗದೆ ನಾವು ಮುಚ್ಚಿಟ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಫ್ಯೂಚರಲ್ಲಿ ಅವರಿಗೆ ಕೋಲನ್ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಮುಚ್ಚಿಟ್ಕೊಳ್ದೇ ಡಾಕ್ಟ್ರ್ ಹತ್ರ ಮುಕ್ತವಾಗಿ ಹೋಗಿ ಸಮಾಲೋಚನೆ ಮಾಡಿ, ಡಾಕ್ಟ್ರ್ ಹತ್ರ ನನಗೆ ಇದು ಪೈಲ್ಸ್ ಇದೆ, ಫಿಸಿಯೋಲಜಿ ಯಾವಾಗ ಒಗ್ಗೂಡ ಮಾತಾಡ್ತೀವಿ, ಸೊ ಆವಾಗ ನಮ್ಮ ಕಾಯಿಲೆ ಪರಿಹಾರ ಆಗ್ಬೋದು. ಸೊ ಇದು ಬಂದು ನಮ್ಮಲ್ಲಿ ಮೇಯ್ನ್ ಆಫೀಸ್ ಬಂದು ಮತ್ತಿಕೆರೆಯಲ್ಲಿದೆ. ಸೊ ಸಬ್ ಬ್ರಾಂಚ್ ಬಂದು ಶಿವಾಜಿ ನಗರದಲ್ಲಿದೆ, ಕ್ವೀನ್ಸ್ ರೋಡ್ ಇದೆ, HSR ಲೇಔಟ್ ಇದೆ, ಸೊ ಮಂಡ್ಯ ST ಜರಾಮಲ್ಲಿದೆ. ಸೊ ಇದರ ನಾನಾ ರೀತಿಯ ಬ್ರ್ಯಾಂಚ್ಗಳಲ್ಲಿ ನಮ್ಮ ಡಾಕ್ಟ್ರು ಈ ಪೈಲ್ಸ್ ಮತ್ತು ಫಿಸ್ತುಲಾ ಈ ಥರ ಕೋರೆಕ್ಟಲ್ ಕ್ಯಾನ್ಸರನ್ನು ಮುಕ್ತವಾಗಿ ಮಾಡಬೇಕಂತೇಳಿ ತುಂಬ ಬ್ರ್ಯಾಂಚ್ಗಳು ಓಪನ್ ಆಗಿದೆ. ಸೊ ನಿಮ್ಮಲ್ಲಿ ಯಾರಿಗೆ ಪೈಲ್ಸ್, ಫಿಸ್ತುಲಾ ಈ ಥರ ಎಲ್ಲ ಸಮಸ್ಯೆಗಳಿದೆ, ಮುಕ್ತವಾಗಿ ಬಂದು ನಮ್ಮ ಡಾಕ್ಟ್ರು 24/7 ಡಾಕ್ಟರ್ CM ಪರಮೇಶ್ವರ್ ಅವರು 24/7 ನಿಮ್ಮ ಯಾವಾಗಲೂ ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಒಳಿತಿಗಾಗಿ ಸದಾ ದುಡಿತಿರುವ ಏಕೈಕ ಒಬ್ಬ ಸರ್ಜನ್ ಅಂದರೆ ಡಾಕ್ಟರ್ CM ಪರಮೇಶ್ವರ್ ಒಬ್ಬರೇ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.